ನನ್ನಂತ ಹೆಣ್ಣು ಯಾರು ಇಲ್ಲ. ನಾ ಒಲಿದರೆ ನಾರಿ, ನಾ ಮುರಿದರೆ ಮಾರಿ, ನನ್ನ ಕೆಂಪುಗೊಂಡು ಇಲ್ಲಿ ಯಾರೇ ಹರಿಲಿ, ಆಹಾ ಯಾರೇ ಹರಿಲಿ. ಇಂದಿನ ಮೋಸ ತಂದಿದೆ ರೋಷ, ಇಂದಿನ ಮೋಸ ತಂದಿದೆ ರೋಷ, ಕೆರಳಿದೆ ಎನ್ನ ಮನಸ್ಸಿನಲ್ಲಿ. ಇಂದಿನ ಶಪಥ ಮುಗಿಯಲಿ ಎನ್ನುತ್ತ, ಇಂದಿನ ಶಪಥ ಮುಗಿಯಲಿ ಎನ್ನುತ್ತ, ಕೊಲ್ಲುವೆ ಭೀಷ್ಮನ ಕ್ಷಣದಲ್ಲಿ. ಅಂತಿಂತ ಆಹಾ ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರು ಇಲ್ಲ. ನಾ ಒಲಿದರೆ ನಾರಿ, ನಾ ಮುರಿದರೆ ಮಾರಿ, ನನ್ನ ಕೆಂಪುಗೊಂಡು ಇಲ್ಲಿ ಯಾರೇ ಹರಿಲಿ, ಆಹಾ ಯಾರೇ ಹರಿಲಿ. ಭೀಷ್ಮ, ದೇವವ್ರತ, ಪ್ರಾಣವಲ್ಲಭ, ನಿನ್ನ ಬ್ರಹ್ಮಚರ್ಯದ ಭೀಷಣ ಪಂಜರದಲ್ಲಿ ಬಂಧಿತವಾಗಿದ್ದ ನಿನ್ನ ಪ್ರಣಯ ವಿಮುಖವಾದ ಆತ್ಮವನ್ನು ನಾನಿಂದು ಮುಕ್ತವನ್ನಾಗಿ ಮಾಡೋನು. ಅಂಬೆ ಶಪಥವು ಎಂದಿಗೂ ವಿಫಲವಾಗದು, ಅಂಬೆ ಶಪಥವು ಎಂದಿಗೂ ವಿಫಲವಾಗದು. ದುರ್ಯೋಧನ, ದುರ್ಯೋಧನ, ಇನ್ನು ಕುರುಕ್ಷೇತ್ರದ ರಣಯಜ್ಞವು ಪ್ರಾರಂಭ ಪ್ರಾರಂಭ ಪ್ರಾರಂಭ. ಕೌರವನಿಂದ ಕುರುಕುಲವನ್ನು ನಾಶ ಮಾಡದೆ ಬಿಟ್ಟೇನೆ, ನಾಶ ಮಾಡದೆ ಬಿಟ್ಟೇನೆ. ಕೌರವನಿಂದ ಕುರುಕುಲವನ್ನು ನಾಶ ಮಾಡದೆ ಬಿಟ್ಟೇನೆ, ನಾಶ ಮಾಡದೆ ಬಿಟ್ಟೇನೆ. ಮುಂದೆ ನಡೆಯುವ ಕುರುಕ್ಷೇತ್ರನೇ, ಮುಂದೆ ನಡೆಯುವ ಕುರುಕ್ಷೇತ್ರದೇ ಧ್ವಂಸ ಮಾಡುವೆ ನಿನ್ನ ವಂಶವ, ಧ್ವಂಸ ಮಾಡುವೆ ನಿನ್ನ ವಂಶವ. ಕೌರವ ನಿನ್ನ ಕುರುಕುಲವನ್ನು ನಾಶ ಮಾಡದೆ ಬಿಟ್ಟೇನೆ, ನಾಶ ಮಾಡದೆ ಬಿಟ್ಟೇನೆ. ಪಾರ್ಥ, ವಾಸುದೇವ, ನೋಡುತ್ತಿದೆ ಸೈನ್ಯ, ಗುರುಕುಲ ಕಳಂಕ ಸ್ವರೂಪರಿವರು ನೋಡಲು ಎದರೋಡುತ್ತಿದೆ ಸೈನ್ಯ. ಪಾರ್ಥ, ಭೀಷ್ಮ ದ್ರೋಣ ರವಿಸುತ ಕರ್ಣ ಶಕುನಿ ಸೈಂಧವ ಅಶ್ವತ್ಥಾಮರು. ಪಾರ್ಥ, ಭೀಷ್ಮ ದ್ರೋಣ ರವಿಸುತ ಕರ್ಣ ಶಕುನಿ ಸೈಂಧವ ಅಶ್ವತ್ಥಾಮರು. ಹೆದರದ ನೀನು ಕದನವ ಮಾಡೈ, ಹೆದರದ ನೀನು ಕದನವ ಮಾಡೈ, ನೋಡಲ್ ಹೆದರೋಡುತ್ತಿದೆ ಸೈನ್ಯ. ಕುರುಕುಲ ಕಳಂಕ ಸ್ವರೂಪರಿವರು ನೋಡಲ್ ಹೆದರೋಡುತ್ತಿದೆ ಸೈನ್ಯ. ಪಾರ್ಥ, ಇಂದು ನಿನ್ನ ಪರೀಕ್ಷೆ ನೋಡು. ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನ ಸೈಂಧವಾದಿ ಸಪ್ತರ್ತಿಗಳೆಲ್ಲ ಪರಾಜಿತರಾದರು. ನಾಯಕನನ್ನು ಕಳೆದುಕೊಂಡ ಹಿಂಡಿನಂತೆ ನಮ್ಮ ಸೈನಿಕರು ದಿಕ್ಕಿಗೆ ಓಡುತ್ತಿರುವರು. ಇನ್ನು ಸಮಯವಿಲ್ಲ, ಮಾಸ್ತ್ರಗಳನ್ನು ಹೂಡು, ಭೀಷ್ಮನನ್ನು ವಧಿಸು, ಹೊಡೆಯ ಬಾಣವನ್ನ. ನಿನ್ನನ್ನು ಬಿಡೋದಿಲ್ಲ, ಏಕೆ ನನ್ನ ಪ್ರಶ್ನೆಯಿಂದ ಅದು ಬರಲೇ ಇಲ್ಲ. ಆಮೇಲೆ ಅಂಬೆಗೆ ಕಷ್ಟಗಳು ಅದೆಲ್ಲ ಹೋಯ್ತಪ್ಪ. ಸಮರವ ಜಯಿಸುವನೀಗಲೇ, ಈ ಸಮರವ ಜಯಿಸುವನೀಗಲೇ. ಸಮರವ ಜಯಿಸುವನೀಗಲೇ, ಸಮರವ ಜಯಿಸುವನೀಗಲೇ, ಸಮರವ ಜಯಿಸುವನೀಗಲೇ. ಕೈಗೆ ಸಿಕ್ಕಿದ ಶತ್ರುಗಳ
ಶತ್ರುಗಳನ್ನು ತುಂಡರಿಸಿ ಪುಡಿ ಪುಡಿ ಮಾಡುವೆ ತುಂಡರಿಸಿ ಪುಡಿ ಪುಡಿ ಮಾಡುವೆ ಸಮರವ ಜಯಿಸುವ ನೀಗಲೇ ಸಮರವ ಜಯಿಸುವ ನೀಗಲೇ ಸಮರವ ಜಯಿಸುವ ನೀಗಲೇ ವೈರಿಗಳ ದಯ ಗಡಗಡ ನಡುಗಿಸಿ ವೈರಿಗಳ ದಯ ಗಡಗಡ ನಡುಗಿಸಿ ಬಿಸಿ ಬಿಸಿ ರಕ್ತವನ್ನು ಕಲಿಸಿ ಬಿಸಿ ಬಿಸಿ ರಕ್ತವ ರಣದೊಳು ಸುರಿಸಿ ರುಂಡವ ಮುಂಡವ ಚೆಂಡಾಡುವೆನು ರುಂಡವ ಮುಂಡವ ಚೆಂಡಾಡುವೆನು ಸಮರವ ಜಯಿಸುವ ನೀಗಲೇ ಸಮರವ ಜಯಿಸುವ ನೀಗಲೇ ಸಮರವ ಜಯಿಸುವ ನೀಗಲೇ ಎಲ್ಲರೂ ಹೇಳಿದರು ಭೀಷ್ಮನ ಸಮ್ಮುಖದಲ್ಲಿ ದೃಢಹಸ್ತದಿಂದ ಬಿಲ್ಲನ್ನು ಹಿಡಿಯಬಲ್ಲವರು ಯಾರೂ ಇಲ್ಲ ಕುರುಕ್ಷೇತ್ರದ ಯುದ್ಧದ ನದಿಯಲ್ಲಿ ನಡೆದಾಡಿ ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ನಡೆದಾಡಿ ಎಲ್ಲಲ್ಲಿ ಹುಡುಕಿದನು ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯದಲ್ಲೆಲ್ಲ ಹರಿಸಿದನು. ಆದರೆ ಈ ಭೀಷ್ಮನನ್ನು ಎದುರಿಸಬಲ್ಲ ವೀರನು ಒಬ್ಬರಾದರೂ ಸಿಗಲಿಲ್ಲ. ಇಂದೇನು ಭಾರತ ವರ್ಷವು ನಿರ್ವೀರ್ಯವಾಯಿತೆ. ಸಾಹುದಾನ ಗಾಂಗೆಯ ಸಾಹುದಾನ. ಈ ಯದುಪತಿಯು ಪಾಂಡವರ ಸೇನಾಧಿಪತಿ ಸಾರಥಿಯಾಗಿರುವವರೆಗೆ ಪಾಂಡವರೆಂದಿಗೂ ಅಜೇಯರು. ಸಾಹುದಾನ ಗಂಗೆಯ ಸಾಹುದಾನ. ಎಂತಹ ಮಹಿಮಾಮಯವಾದ ದೃಶ್ಯವಿದು. ನರ ನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರ ಜಗತ್ತಿನೊಡನೆ ಸ್ಥಿರವಾದ ದೈತ್ಯದ ಸಮ್ಮೇಳನ. ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ದೇಹವೆಂಬ ರಥಕ್ಕೆ ಕಟ್ಟಲ್ಪಟ್ಟ ನಶ್ವರವಾದ ಇಂದ್ರಿಯಾಶ್ವಗಳನ್ನು ಅನಶ್ವರವಾದಿ ಆತ್ಮನು ನಡೆಸುವನು. ಧನ್ಯ ಧನಂಜಯ. ಆದರೆ ನನಗೀ ಯುದ್ಧದಲ್ಲಿ ಮಾತ್ರ ವಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ತಾತ ಕ್ಷಮಿಸು ತಾತ. ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಇದೆನ್ನ ಉಪಹಾರ. ಪಾರ್ಥ, ಈ ಮೃದು ಯುದ್ಧದಿಂದ ಯಾವ ಲಾಭವೂ ಇಲ್ಲ. ದೃಢಾಸ್ತದಿಂದ ಅಮ್ಮನ್ನು ಬಿಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥ ಮಾಡು. ಪಡೆ ಬಾಣವನ್ನ. ವಾಸುದೇವ, ನನ್ನಲ್ಲಿ ಈ ಗುರುವದೆಗೆ ಪ್ರಚೋದಿಸಿದ ಏಕೆ ಕೃಷ್ಣ? ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ತಾತನ ಮೇಲೆ ಅಸ್ತ್ರ ಪ್ರಯೋಗವನ್ನು ಮಾಡುವ ಇಚ್ಛೆಯೂ ನನಗಿಲ್ಲ ದೇವ. ಕೃಷ್ಣ ಮಾಯಾವಿ, ಈ ಬೆಂಕಿಯನ್ನು ಹೊತ್ತಿಸುವುದು ಸಾಲದೆ ಗಾತ್ರದ ಕೆಲಸ ಮಾಡಲು ಇಲ್ಲಿಗೆ ಬಂದೆಯಾ? ಪಾಂಡವರನ್ನು ಕುರುಕ್ಷೇತ್ರದ ಪಾಂಡವರನ್ನು ಯಜ್ಞ ಪಶುಗಳಂತೆ ಹಿಡಿದು ತಂದು ಕುರುಕ್ಷೇತ್ರದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿ ಕೊಡುವುದೇ ನಿನ್ನ ಪರಾಕಾಷ್ಠ ಎಂದು ತೋರುವುದು. ಕೇಳು, ಇಂದಾರಿಗೂ ಉಳಿವಿಲ್ಲ. ಭಾರ್ಗವ ವಿಜಿ ಭೀಷ್ಮನೆಂದು ದುರ್ಯೋಧನನನ್ನು ಅಜಾತ ಶತ್ರುವಾಗಿ ಮಾಡಲು ಶಪಥಗೈದಿರುವನು. ಅರ್ಜುನ, ನಿನ್ನ ಇಷ್ಟ ದೈವವನ್ನು ಸ್ಮರಿಸು. ವಾಸುದೇವ, ಶಕ್ತಿ ಇದ್ದಲ್ಲಿ ನಿನ್ನ ಗೆಳೆಯನನ್ನು ರಕ್ಷಿಸು. ನನ್ನ ದೇಹವು ಜರ್ಜರಿತವಾಯಿತು. ಅರ್ಜುನ, ನೀನಿಂತ ಕಾಪುರುಷನೇ, ಹೋಗು. ನಿನ್ನ ಸಹಾಯವೇ ನನಗೆ ಬೇಡ. ಈ ಕೃಷ್ಣನ ಪ್ರಸುಪ್ತ ಶಕ್ತಿಯು ಜಾಗರಿತವಾಗಿ ಕುರುಕ್ಷೇತ್ರದಲ್ಲಿ ಒಂದು ನವ ಪ್ರಳಯವನ್ನೇ ಸೃಷ್ಟಿಸುವುದು. ಭೀಷ್ಮ, ಯುದ್ಧಕ್ಕೆ ಮರಣಕ್ಕೆ ಸಿದ್ಧನಾಗು. ಬಾ ಮಾಧವ, ಬಾ. ನನ್ನ ಮನೋಭೀಷ್ಟವನ್ನು ಪೂರ್ಣ ಮಾಡು. ಚಕ್ರಪಾಣಿ, ನಿನ್ನ ಆವೇಗವನ್ನು ನಾನು ಅಭಿನಂದಿಸುವೆನು. ನನ್ನನ್ನು ಸಂಹಾರ ಮಾಡು. ದೇವವ್ರತ ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಾಲಂತ ಪ್ರಭಾಮಾಲಿಕೆಯಿಂದ ಮೂರು ಲೋಕದಲ್ಲಿಯೂ ದ್ವಿತೀಯ ಸೂರ್ಯನಂತೆ ಬೆಳಗಲಿ. ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನು. ಭಕ್ತನು ತಲವಾಗಿ ನಿಂತಿರುವನು. ಪ್ರಹಾರ ಮಾಡು ಪ್ರಭು, ಪ್ರಹಾರ ಮಾಡು. ಶಾಂತನಾಗು ಮಹಾವೀರ, ಶಾಂತನಾಗು. ಈ ಯುದ್ಧದಲ್ಲಿ ನೀನು ಅಸ್ತ್ರಧಾರಣ ಮಾಡುವುದಿಲ್ಲ ಎಂಬ ನಿನ್ನ ಶಪಥವನ್ನು ಮರೆಯಬೇಡ. ಈ ಯುದ್ಧದಲ್ಲಿ ಈ ಭೀಷ್ಮನ ನೀನು ಪಾಂಡವರ ಏಕಮಾತ್ರ ಗತಿ. ಈ ಯುದ್ಧದಲ್ಲಿ ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವೆನು. ಇಂದಿನ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತವೆಂದು ತಿಳಿ. ಭೀಷ್ಮ, ಮರಣಕ್ಕೆ ಸಿದ್ಧನಾಗು.
ನಿಲ್ಲು ಅರ್ಜುನ. ಈ ಶಿಖಂಡಿಯ ಜನ್ಮಗ್ರಹಣ ಮಾಡಿರುವುದು ಭೀಷ್ಮನ ನಾಶಕ್ಕಾಗಿ. ದೇವರಥ, ಯಾರಿದು? ಈ ಬಾಲಕನ ದರ್ಶನದಿಂದ ನನ್ನ ಹೃದಯವು ಕಂಪಿಸುವುದೇಕೆ? ಇವನ ತೀಕ್ಷ್ಣ ದೃಷ್ಟಿಯು ಮಿಂಚಿನಂತೆ ವಿಸ್ಮತಿಯ ಅಂಧಾಕಾರವನ್ನು ಭೇದಿಸಿ ಬಹು ದಿನಗಳ ಹಿಂದಿನ ದುಃಖಮಯ ಘಟನೆಗಳನ್ನು ನೆನಪಿಗೆ ತರುತ್ತಿರುವುದೇಕೆ? ಓಹೋ ಅಂಬೆ, ನನ್ನಿಂದ ಪರಿತ್ಯಕ್ತಳಾದ ಕಾಶೀರಾಜನ ಮಗಳು ಅಂಬೆ ಪ್ರಣಯದಲ್ಲಿ ಹತಾಶಳಾಗಿ ಗಂಡೀರಿನ ಕೊಡಿಯಿಂದ ಧ್ಯೇಯವನ್ನು ಸವಿಸಿದ ನಾರಿ ಸಹಜವಾದ ಮೃದುಭಾವವನ್ನು ತೆಗೆಸಿ ಹಿಂಸೆಯ ಶೋಧನೆಯಿಂದ ಈ ನಪುಂಸಕ ದೇಹವನ್ನು ಧಾರಣ ಮಾಡಿರೋಳು. ಅಂಬೆ, ನಿನ್ನ ವೇಷವು ಎಷ್ಟೊಂದು ವಿಚಿತ್ರ. ಕೈಯಲ್ಲಿ ಅಸ್ತ್ರ, ಕಣ್ಣಿನಲ್ಲಿ ವಿಷ, ಹೃದಯದಲ್ಲಿ ಭೀಷ್ಮನನ್ನು ವಧಿಸುವ ಕಾತುರ. ಅಂಬೆ, ನಿನ್ನ ವೇಷವು ಎಷ್ಟೊಂದು ವಿಚಿತ್ರವಾಗಿದೆ. ಭೀಷ್ಮ, ನಿನ್ನ ಭೀಷಣ ಪಂಜರದಲ್ಲಿ ಬಂಧಿತವಾಗಿದ್ದ ನಿನ್ನ ಪ್ರಣಯ ವಿಮುಖವಾದ ಆತ್ಮವನ್ನು ನಾನಿಂದು ಮುಕ್ತವನ್ನಾಗಿ ಮಾಡುವೆನು. ಬಾರುದೇಶ್ವರ, ಇದು ನಮ್ಮ ಮರಣವಲ್ಲ, ವಿಮೋಚನೆ. ಈ ದಿನ ನಿನ್ನನ್ನು ವಧಿಸಿ ನಾನೂ ಸಾಯುವೆನು. ಬಾರುದೇಶ್ವರ, ಹೋಗು, ಹೊರಟು ಹೋಗು, ದೂರ ಹೋಗು. ಇಷ್ಟೊಂದು ವಂಚನೆ ವಾಸುದೇವ? ಭೀಷ್ಮನ ಬಾಣಗಳಿಗೆ ಬೆದರಿ ಈ ನಪುಂಸಕನ ಶರಣ ಹೋದೆಯ? ನಿನ್ನ ಅಭಿಸಂಧಿಯು ಫಲಿಸಲಿ. ನನ್ನ ಮರಣ ಅಗತ್ಯವಾದರೆ ಇದೋ ನನ್ನ ಅಸ್ತ್ರಗಳನ್ನು ತ್ಯಾಗ ಮಾಡುವೆನು. ಸ್ತ್ರೀಯರು ಮತ್ತು ನಪುಂಸಕರ ಸಮ್ಮುಖದಲ್ಲಿ ಈ ಭೀಷ್ಮನು ನಿಲ್ಲುವುದೂ ಇಲ್ಲ. ಸಾರಥಿ, ರಥವನ್ನು ತಿರುಗಿಸು. ಶಿಖಂಡಿ, ಈ ಮಂತ್ರಪೂರಿತವಾದ ಬಾಣವನ್ನು ಹೊಡೆ, ಭೀಷ್ಮನನ್ನು ವಧಿಸು. ಹೊಡೆ ಬಾಣವನ್ನ. ಹತನಾದನು. ಇದು ಶಿಖಂಡಿಯ ಬಾಣವಲ್ಲ, ಇದು ಅರ್ಜುನನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆಯ ಕೂಟವಿದ್ದ ಯುದ್ಧ ಮೇಲೆ ಹತನಾದನು. ಅರ್ಜುನ, ನಾನು ಈ ನಿಂದನೆಯನ್ನು ಸಹಿಸಲಾರನು ವಾಸುದೇವ, ಈ ನಿಂದನೆಯನ್ನು ಸಹಿಸಲಾರನು. ಅರ್ಜುನ, ಭೀಷ್ಮನು ಹತನಾಗಿ ಭೂಮಿಗುರುಳುತ್ತಿರುವನು. ಭೀಷ್ಮನಿಗೆ ಬಾಣಗಳನ್ನು ಹೂಳು, ಅಂಬುಗಳಿಂದ ಒಂದು ಉಚಿತವಾದ ಸಹೆಯನ್ನು ನಿರ್ಮಿಸು. ಭೀಷ್ಮನ ದೇಹವು ಭೂಮಿಗುರುಳದಿರಲಿ. ಹೊಡೆ ಬಾಣವನ್ನ. ಅರ್ಜುನ, ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನು. ತಾತ, ಈ ಬಾಲಕನ ಅವಿನಯವನ್ನು ಕ್ಷಮಿಸು. ಇಂದು ನಾನು ಭರತನ್ವಯದ ಪುಣ್ಯ ಜ್ಯೋತಿಯನ್ನು ಊದಿ ಆಲಿಸಿದನು. ಅರ್ಜುನ, ನಾನು ಅಪೇಕ್ಷಿಸಿದ್ದು ಇಂತಹ ಮರಣವನ್ನು. ಅದನ್ನು ನೀ ನನಗೆ ಕೊಟ್ಟೆ. ಯುದ್ಧ ಶಾಂತವಾಗಿದ್ದ ಕಾಲದಲ್ಲಿ ಈ ಭೀಷ್ಮನ ಆತ್ಮವು ಶಾಂತವಾಯಿತು. ನೀನೇ ಧನ್ಯ. ತ್ರಿಭುವನದೊಳಗೆ ನಾನೇ ಬಲಿಷ್ಠ. ಬರುವೆ ಸಾರುತ್ತ ವೈರಿಯ ಜಯಿಸುತ್ತ ಬರುವೆ. ಸಾರುತ್ತ ವೈರಿಯ ಜಯಿಸುತ್ತ ಬರುವೆ. ಯಾರೆಗೆ ಸರಿ ಸಾಮಾನರಿ ಧರೆಯೊಳಗೆ ಧರೆಯೊಳಗೆ ಧರೆಯೊಳಗೆ. ಸಹೋದರ, 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ರಹಿತನಾದ. ಇನ್ನು ನಮಗೆ ವಿಜಯ ಸೂರ್ಯನು ಉದಯನಾದಂತೆ ಎಂದು ನಾನು ಭಾವಿಸಿದ್ದೇನೆ. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಚಕ್ರವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನ ಜಯಿಸಿ ಚಕ್ರವ್ಯೂಹವನ್ನು ಭೇದಿಸುವುದು ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಬಹಳವಾಗಿ ಕಾದೋಡಿ ನಿರಾಶರಾಗಿ ಕೃಷ್ಣ ಅರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು.
ಅರ್ಜುನನು ಆ ದ್ರೋಣ ಚಕ್ರ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಸಹೋದರ, ಹಾಗಾದರೆ ಈಗ ಏನು ಮಾಡುವುದು? ಅಗ್ರಜ, ಜಾಗ್ರತೆಯಾಗಿ ನಾವು ಒಂದು ಉಪಾಯವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ನಮಗೆ ಅಪಜಯವು ಖಂಡಿತ. ಅಪಜಯ? ಪಾಂಡವರಿಗೆ ಅಪಜಯ? ಇದಂತಹ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈಗಲೇ ಇರುವಾಗ ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ದೊಡ್ಡಪ್ಪ, ಈಗ ನಮಗೊದಗಿರುವಂತ ಆಪತ್ತಿಯನ್ನು ತಿಳಿಸು. ಕುಮಾರ, ಆ ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದು ನಮ್ಮಿಂದ ಸಾಧ್ಯವಿಲ್ಲಪ್ಪ. ನೀನು ಯುದ್ಧರಂಗಕ್ಕೆ ಹೋಗುವುದು ಬೇಡ ಕುಮಾರ, ಬೇಡ. ಕೌರವರ ಬಾಣ ಪರಬರಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ನಾನು ಆ ದ್ರೋಣ ಚಕ್ರವ್ಯೂಹವನ್ನ ಕ್ಷಣ ಮಾತ್ರದಲ್ಲಿ ಬೇಯಿಸುವವನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕೊಡು ನನಗೆ ಅನುಮತಿಯನ್ನು. ಹಾಪು ಕುಮಾರ, ಹಾಪು. ಮೆಚ್ಚಿದ ನಿನ್ನ ಪರಾಕ್ರಮಕ್ಕೆ. ಎಷ್ಟೇ ಆದರೂ ನೀನು ನಮ್ಮ ವಂಶದ ಕುಡಿಯಲ್ಲವೇ? ಅಗ್ರಜ, ಈ ವೀರ ಬಾಲಕನ ಮೇಲೆ ಕುಮಾರ, ನೀನಿನ್ನೂ ಚಿಕ್ಕವನು. ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಿನಗಿಲ್ಲ. ಯುದ್ಧರಂಗಕ್ಕೆ ಹೋಗೋದು ಬೇಡ ಕುಮಾರ, ಬೇಡ. ನನ್ನ ಮಾತನ್ನು ಕೇಳು.
ಭೇದಿಸಲು ಸಾಧ್ಯವಿಲ್ಲ. ನೀನು ಯುದ್ಧರಂಗಕ್ಕೆ ಹೋಗೋದು ಬೇಡ, ನನ್ನ ಮಾತನ್ನು ಕೇಳು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರಲ್ಲ. ನಿನ್ನ ಕಣ್ಣ ಮುಂದಿರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ